ಎವಲ್ಯೂಷನ್ ಅನ್ನೋದು ಆಧ್ಯಾತ್ಮ ಆಂದೋಲನ ಅನ್ನೋಂಥದ್ದು ಈಗ ಸಾಧ್ಯನಾ? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿದೆ, ಬ್ಲಡ್ ರೆವಲ್ಯೂಷನ್ ಕೂಡ ಹಿಸ್ಟ್ರಿನಲ್ಲಿ ಆಗಿದೆ, ಎಕನಾಮಿಕ್ ವೈಸ್ ರೆವಲ್ಯೂಷನ್ಸ್ ಆಗ್ತಾನೇ ಇದೆ. ಯಾಕೆ ಸ್ಪಿರಿಚುವಲ್ ರೆವಲ್ಯೂಷನ್ ಆಗಬಾರ್ದು? ಆಗತ್ತೆ, ಆಗಿದೆ. ಎಷ್ಟೋ ಜನ ನಾವು ನೋಡ್ತಾ ಇದ್ದಂಗೆ ಶಂಕರಾಚಾರ್ಯರು ಇರ್ಬೋದು, ಅಂದರೆ ಆಚಾರ್ಯರು 3 ಜನ ಇರ್ಬೋದು, ರಿಫರ್ಮೇಷನ್ ಮಾಡಿದ್ರು. ಆವಾಗಲೂ ಒಂದು ರೆವಲ್ಯೂಷನ್ ಆಯಿತು. ಜೀಸಸ್ ಬಂದು ಹೋದಾಗ ಒಂದು ರೆವಲ್ಯೂಷನ್ ಆಯಿತು. ಹೀಗೆ ಪರಮಹಂಸರು ಬಂದಾಗ ಒಂದು ರೆವಲ್ಯೂಷನ್ ಆಯಿತು. ಒಂದೊಂದು ಭಾಗದಲ್ಲಿ ರೆವಲ್ಯೂಷನ್ ಆಗಿದೆ. ರೆವಲ್ಯೂಷನ್ ಅಂದರೆ ಏನು? ಸಡನ್ ಚೇಂಜ್. ಆ ಮೊಮೆಂಟ್ಗೆ ಏನು ಬೇಕೋ ಅದನ್ನು ತೊಗೊಂಡು ಬರೋದು. ಧರ್ಮದಲ್ಲಿ ಆಗತ್ತೆ, ಆಗಿದೆ. ಅದೇ ಹೇಳೋದು, ಯುಗಾಂತರದಲ್ಲೂ ಪರಮಾತ್ಮನೂ ಅದೇ ಹೇಳಿದ, ಅವಶ್ಯಕವಾಗಿದ್ದಾಗ ಅಲ್ಲಿ ನಾನು ಬರ್ತೀನಿ, ನನ್ನ ಒಂದು ಅವಶ್ಯಕತೆ ಬಿದ್ದಾಗ ನಾನು ಅಲ್ಲಿ ಇರ್ತೀನಿ ಅಂತ. ಹಾಗೆ ಆ ಪರಮಾತ್ಮ ಬರೋದೇ ಒಂದು ದೊಡ್ಡ ರೆವಲ್ಯೂಷನ್. ಅದು ಹೇಗೆ ಬರೋಕ್ಕೆ ಸಾಧ್ಯ? ಇಟ್ಸ್ ಎನ್ ಎನರ್ಜಿ, ಇಟ್ಸ್ ಎ ಕಲೆಕ್ಷನ್ ಆಫ್ ಕಾನ್ಷಿಯಸ್ ಪವರ್. ದೇವರು ಅನ್ನೋದು ನಾವು ಒಬ್ಬೊಬ್ಬರು ಧ್ಯಾನ ಮಾಡೋದ್ರಿಂದ ಶಕ್ತಿ ಕೂಡಿದ ತಕ್ಷಣ ಸಮಥಿಂಗ್ ಬ್ಯೂಟಿಫುಲ್ ವಿಲ್ ಹ್ಯಾಪನ್. ದಟ್ ಈಸ್ ರೆವಲ್ಯೂಷನ್. ಎವಲ್ಯೂಷನ್ ಅಂದರೆ ನಿಧಾನವಾಗಿ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ರಂಗ್ ಬೈ ರಂಗ್ ಏಣಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇರುತ್ತೆ. ರೆವಲ್ಯೂಷನ್ ಹಾಗಲ್ಲ, ಇಮ್ಮಿಡಿಯೇಟಾಗಿ ಆಗುತ್ತೆ, ಸಡನ್ನಾಗಿ ಆಗುತ್ತೆ, ಆಮೇಲೆ ಸ್ಪಾಂಟೇನಿಯಸ್ ಆಗುತ್ತೆ, ಆ್ಯಕ್ಷನ್ನಲ್ಲಿ ಕಾಣುತ್ತೆ, ಎದುರುಗಡೆನೇ ಆಗುತ್ತೆ, ಬೇಕಾದಾಗ ಅಲ್ಲಿ ಇದ್ಬಿಡುತ್ತೆ. ಆವಾಗ ಎಲ್ಲ ಶಕ್ತಿಗಳು ಕೂಡ್ಕೊಳ್ಳುತ್ತೆ. ಹಾಗೆ ಪರಮಾತ್ಮ ಅನ್ನೋದು ಇಟ್ಸ್ ಎನ್ ಎಕ್ಸ್ಪ್ಲೋಷನ್, ಎನರ್ಜಿ ಎಕ್ಸ್ಪ್ಲೋಷನ್. ಅದು ನಮ್ಮಲ್ಲಿ ಒಂದು 10 ಜನ ಕೂತ್ಕೊಂಡು ಧ್ಯಾನ ಮಾಡಿ ಒಂದು ಕೆಲಸ ಆಗಬೇಕು ಅಂತ ಹೊರಟಾಗ ಎಲ್ಲ ಸೇರಿದಾಗ ಒಂದು ದೊಡ್ಡ ಪರಿವರ್ತನೆ, ಒಂದು ಸಮಾಜದಲ್ಲಿ ಒಂದು ಬದಲಾವಣೆ, ಇದೆಲ್ಲ ಆಗುತ್ತೆ. ಖಂಡಿತ ಆಗುತ್ತೆ, ಆಗ್ತಾ ಇದೆ. ಹೆಚ್ಚೆಚ್ಚು ಜನ ಸೇರಿದ್ರೆ ಹೆಚ್ಚೆಚ್ಚು ಆಗ್ತಾಯಿದೆ. ಇವಾಗ ನಾನೇನು ಈ ಕೆಲಸ ಮಾಡ್ತಿದ್ದೀನಿ, ಒಂದು ಸಣ್ಣ ಲೆವೆಲ್ನಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಪ್ರತಿಯೊಬ್ಬರು ಅವರವರು ಮಾಡ್ತಾಯಿದ್ದಾರೆ. ಎಲ್ಲ ಸೇರಿದಾಗ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಯಾಕಾಗಲ್ಲ? ಖಂಡಿತ ಆಗುತ್ತೆ. ಅದಕ್ಕೆ ನಾವು ನಮ್ಮ ಕೈನಲ್ಲಿ ಮಾಡೋಕ್ಕಾಗದೇ ಇದ್ದರೂ ಈ ಕೆಲಸ, ಇದೇ ಕೆಲಸ ಬೇರೆಯವ್ರು ಒಳ್ಳೇದು ಮಾಡ್ತಿದ್ದಾಗ ಅದಕ್ಕೆ ಖುಷಿ ಪಟ್ಟರೆ ನಾವು ಮಾಡಿದಷ್ಟೇ ಖುಷಿ ಆಗುತ್ತೆ. ನಾನೇ ಮಾಡಬೇಕು ಅಂತಿಲ್ಲ. ಯಾರಾದರೂ ಮೆಡಿಟೇಷನ್ ಹೇಳ್ಕೊಡೋರು ಅಲ್ಲಿ ಇಲ್ಲಿ ಹೇಳಿದ್ರೆ ನಾನು ಖುಷಿ ಪಡ್ತೀನಿ. ಯಾಕೆಂದರೆ ಅವರು ನನ್ನ ಕೆಲಸ ಸುಲಭ ಮಾಡ್ಕೊಳ್ತಿದ್ದಾರೆ. ನನ್ನ ಡ್ರೀಮ್ಸ್ ಅವರು ಅದನ್ನು ನನಸಾಗೋಕ್ಕೆ ಅವರು ಸಹಾಯ ಮಾಡ್ತಿದ್ದಾರೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಇಲ್ಲಿ ಯಾವುದೂ ರೈವಲ್ರಿ ಇರಲ್ಲ, ಕಾಂಪಿಟೇಷನ್ ಇರಲ್ಲ. ಒಂದು ರೆವಲ್ಯೂಷನ್ ಆಗಬೇಕಾಗಿದೆ, ಸ್ಪಿರಿಚುವಲ್ ರೆವಲ್ಯೂಷನ್. ಎಷ್ಟೋ ಜನ ಅದಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಮಾಡಲಿ, ನಾವೆಲ್ಲ ಒಟ್ಟಿಗೆ ಮಾಡಿದಾಗ ಬೇಗ ಆಗುತ್ತೆ ಆ ಕೆಲಸ ಅನ್ನೋದು ಬರುತ್ತಲ್ಲ, ಅದು ಎಕ್ಸ್ಪ್ರೆಷನ್ನೂ ಆಯಿತು. ರೆವಲ್ಯೂಷನ್ಗೆ ನಾವೆಲ್ಲ ನಿಂತ್ಕೊಳ್ಬೇಕು. ಖಂಡಿತ ಆಗುತ್ತೆ. ನಮ್ಮಲ್ಲಿ ಆಗ್ತಾ ಎಲ್ಲರಲ್ಲೂ ಆಗ್ತಾ ಒಂದಿನ ಎಲ್ಲ ಸೇರಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್. ಆವಾಗ ಪರಮಾತ್ಮ ಎಲ್ಲರಿಂದಲೂ ಹೊರಗಡೆ ಬರ್ತಾನೆ. ಅದು ಆಗುತ್ತೆ. ಯಾವುದೋ ಯುಗದಲ್ಲಿ ಒಬ್ಬ ಬಂದ, ಇವಾಗೆಲ್ಲ ಈ ಯುಗದಲ್ಲಿ ಕಲಿಯುಗ ಇದು. ತುಂಬ ಜನ ದೇವರುಗಳು ಬೇಕಾಗತ್ತೆ. ಯಾಕೆಂದರೆ ಅಷ್ಟೊಂದು ಧರ್ಮ ಹದಗೆಟ್ಟಿರೋದ್ರಿಂದ ತುಂಬ ಜನ ದೇವರು, ಒಂದು ಗುಂಪಿಗೊಂದು 10 ಜನ ದೇವರು ಬೇಕಾಗತ್ತೆ. ಅಂದರೆ ಸತ್ವ ಅಷ್ಟೊಂದು ಬೇಕಾಗತ್ತೆ, ಬ್ಯಾಲೆನ್ಸ್ ಆಗುತ್ತೆ. ರೆವಲ್ಯೂಷನ್ ಖಂಡಿತ ಆಗುತ್ತೆ, ಆಗೇ ಆಗುತ್ತೆ. ಜೀವನವೇ ಒಂದು ಗೋಜಲು, ಅದನ್ನು ಬಿಡಿಸೋಕೆ ಸಾಧ್ಯ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಆದ್ರೆ ನಂಗನ್ಸುತ್ತೆ ಜೀವನದ ಗೋಜಲನ್ನ ಬಿಡಿಸ್ಬೋದು, ಅದಕ್ಕೊಂದು ಮಾರ್ಗ ಇದೆ ಅಂತ. ಅದು ಯಾವುದು ಅಮ್ಮ? ಈ ಪ್ರಶ್ನೆಗಳು ನಮಗೆ ಬಂದಾಗ ಆ ಪ್ರಶ್ನೆಯನ್ನೇ ನಾವು ಪ್ರಶ್ನಿಸಿದರೆ ಅದನ್ನು ನೋಡಿದಾಗ ಅದರಲ್ಲೇ ಉತ್ತರ ಇರುತ್ತೆ. ಜೀವನ ಗೋಜಲು ಅಂತ ಯಾರು ಹೇಳಿದರು? ಯಾವ ಮನಸ್ಸು ಜೀವನ ಗೋಜಲು ಅಂತ ಹೇಳಿದೆ, ಅದಕ್ಕೆ ಆ ಗೋಜಲಿನ ಅನುಭವ ಆಗಿರಬೇಕು. ಆ ಗೋಜಲು ಮನಸ್ಸೇ ಗೋಜಲು ಅಂತ ಹೇಳಕ್ಕೆ ಸಾಧ್ಯ. ಆ್ಯಕ್ಚುಲಿ ಜೀವನ ಗೋಜಲಿಲ್ಲ. ನಮ್ಮ ಅಜ್ಞಾನದಿಂದ ಮನಸ್ಸು ಭ್ರಮೆಯಿಂದ ಗೋಜಲ ಮಾಡಿಕೊಂಡು ಒಂದು ಡೆಫಿನಿಷನ್ ಕೊಟ್ಟಿದೆ. ನಮ್ಮ ಮನಸ್ಸೇ ಹೇಳುತ್ತೆ ಜೀವನ ಗೋಜಲು. ಅದೇ ಮನಸ್ಸು ಹೇಳುತ್ತೆ ಜೀವನ ಸೌಂದರ್ಯವಾಗಿದೆ, ಸುಂದರವಾಗಿದೆ ಅಂತ, ಸಲೀಸಾಗಿದೆ, ಸರಾಗವಾಗಿದೆ ಅಂತ ಎಲ್ಲ ಸಿಕ್ಕಿದಾಗ. ಅದರಿಂದ ಆ ಮಾತನ್ನು ತಗೊಳ್ಳೋದೇ ಬೇಡ. ಅದು ನಮ್ಮ ಮನಸ್ಸಿನ ಮಾತು, ಯಾವುದೋ ಮೊಮೆಂಟಿಗೆ ತಾತ್ಕಾಲಿಕವಾಗಿ ಬಂದ ಸ್ಟೇಟ್ಮೆಂಟು. ಜೀವನ ಗೋಜಲಿಲ್ಲ.
ಜೀವನ ಗೋಜಲು ಅಂತ ತಗೊಂಬಿಟ್ಟಾಗ ಒಂದು ಮಾರ್ಗ ಬೇಕು ಗೋಜಲಿಂದ ಹೊರಗೆ ಬರೋಕ್ಕೆ. ಅಲ್ಲಿ ಗೋಜಲೂ ಇಲ್ಲ, ಹೊರಗೆ ಬರೋ ಅವಶ್ಯಕತೆಯೂ ಇಲ್ಲ. ಗೋಜಲು ಇದೆ ಅಂದ್ಕೊಳ್ಳೋದು ಭ್ರಮೆ, ಆಮೇಲೆ ಏನಾದರೂ ಒಂದು ಮಾರ್ಗ ಸಿಕ್ತು ಅನ್ನೋದು ಭ್ರಮೆ, ಆ ಮಾರ್ಗದಲ್ಲಿ ಹೋದೆ ಅನ್ನೋದು ಭ್ರಮೆ, ನಾನು ಗೋಜಲಿಂದ ಹೊರಗೆ ಬಂದೆ ಅನ್ನೋದು ಭ್ರಮೆ. ಇಲ್ಲದೆ ಇರೋದನ್ನು ಇದೆ ಅಂತ ಆರೋಪ ಮಾಡಿಕೊಂಡಿದ್ದನ್ನು ನಿವಾರಣೆ ಮಾಡೋಕ್ಕೆ ಸರ್ಕಸ್ ಮಾಡಿ ಆಮೇಲೆ ನಿವಾರಣೆ ಆಯಿತು ಅಂತ ಒಂದು ಭ್ರಮೆ ಪಡೋದು, ಇದಕ್ಕೆ ಗೋಜಲು ಅಂತ ಹೇಳ್ತಾರೆ. ಇದು ಗೋಜಲು ಮಾಡ್ಕೊಳ್ಳೋದು ನಾವೇ. ನಮಗೆ ರಿಯಲೈಸ್ ಆಗಬೇಕಿದು ಮಾಯೆ ಅಂತ. ಆವಾಗ ನಾವು ಯಾವ ಮಾರ್ಗವೂ ಬೇಡ, ಮಾರ್ಗವಿಲ್ಲದ ಮಾರ್ಗ ಅಂತ ಹೇಳ್ತಾರೆ. ನಿಜವಾದ ಯೋಗ ಈಸ್ ಎ ಡೋರ್ಲೆಸ್ ಡೋರ್, ಗೇಟ್ಲೆಸ್ ಗೇಟ್, ಪಾತ್ಲೆಸ್ ಪಾತ್ ಅಂತ. ಅದು ಏನೂ ಇಲ್ಲ ಇದ್ದಂಗೆ ಕಾಣುತ್ತೆ. ಬೀಗ ಹಾಕಿದೆ ಅನಿಸುತ್ತೆ, ಬೀಗದಕ್ಕೆ ಹುಡುಕ್ತಾ ಇರ್ತೀವಿ, ನೋಡಿದ್ರೆ ಬೀಗ ಹಾಕೇ ಇಲ್ಲ, ಅಲ್ಲಿ ಬಾಗಿಲು ಇಲ್ಲವೇ ಇಲ್ಲ. ಆ ಥರ ಆಯಿತು. ಅದರಿಂದ ಗೋಜಲು ಅಂದ್ಕೊಂಡವ್ರಿಗೆ ಗೋಜಲು, ಗೋಜಲಿಲ್ಲ ಅಂದ್ಕೊಂಡವ್ರಿಗೆ ಗೋಜಲಿಲ್ಲ, ದಾರಿ ಅಂತ ಇಲ್ಲ. ಒಂದೇ ಒಂದು ಮಾರ್ಗ ಏನಂದರೆ ಮಾರ್ಗದರ್ಶನ. ಇದನ್ನು ಹೇಳೋರು ಒಬ್ಬರು ಗುರು ಬೇಕು. ಗೋಜಲಿಲ್ಲ, ಇದು ನಿಮ್ಮ ಭ್ರಮೆ, ಇದು ನೀವೇ ಅಂದ್ಕೊಂಡಿರೋದು, ನೀವು ಹೊರಗೆ ಬರೋಕ್ಕೆ ಸಾಧ್ಯ, ಮಾಯೆಯಿಂದ ಹೊರಗೆ ಬನ್ನಿ ಅಂತ ಹೇಳೋದು ಒಂದೇ ಮಾರ್ಗ. ಗುರುವಿನ ಕಡೆಗೆ ನೀವು ಹೋಗಿ ನಂಬಿ ಗುರುವನ್ನು ಫಾಲೋ ಮಾಡೋದಿದೆಯಲ್ಲ, ಗುರುವನ್ನು, ಅದೇ ಒಂದು ಮಾರ್ಗ ಅಷ್ಟೇ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಯಾವುದೋ ಯುದ್ಧದಲ್ಲಿ ಯಾರೋ ಒಬ್ಬ ಸೈನಿಕನಿಗೆ ಏನೋ ಆಗಿದೆ, ಬಟ್ ಅವನಿಗೆ ವಿಲ್ ಪವರ್ ಇದ್ದಕ್ಕೆ ಅವ್ನು ಉಳ್ಕೊಂಡಪ್ಪ, ಅವನಿಗೆ ಬದುಕಬೇಕು ಅನ್ನೋ ಛಲ ಇದೆ ಅಂತ ಅಂತಾರೆ. ವಿಲ್ ಪವರ್ ಅಂದ್ರೆ ಏನು? ಮನೋಬಲನ ಅಥವಾ ಛಲನ? ಬದುಕಬೇಕು ಅನ್ನುವಂತಹ ಒಂದು ಛಲನ? ಇಲ್ಲಿ ನಾವು ಪವರ್ ಅಂತ ಉಪಯೋಗಿಸಿದಾಗ ಒಂದೊಂದು ಡೈಮೆನ್ಷನ್ನಲ್ಲಿ ಒಂದೊಂದು ಬಲ ಇದೆ. ಈಗ ದೇಹ ಬಲ, ಕೆಲವ್ರಿಗೆ ಅದೊಂದೇ ಪರಿಚಯ ಇರೋದು. ದೇಹ ಬಲ ಅಂದರೆ ಅವ್ರ ಕೇಪಬಿಲಿಟಿ, ಕೆಪಾಸಿಟಿ, ಎಷ್ಟು ನಾನು ನೋಡ್ತೀನಿ, ಎಷ್ಟು ಕೇಳ್ತೀನಿ, ಎಷ್ಟು ಮೂಸ್ತೀನಿ, ಎಷ್ಟು ಮುಟ್ತೀನಿ, ಎಷ್ಟನ್ನು ಪರ್ಸೀವ್ ಮಾಡ್ತೀನಿ, ಅಷ್ಟೇ ನಂದು, ನನ್ನ ಪ್ರಪಂಚ. ಇವ್ರಿಗೆ ಪ್ರಪಂಚ ಬಹಳ ನ್ಯಾರೋ ವರ್ಲ್ಡ್. ಇವ್ರಿಗೆ ಕಾಣಿಸೋದೇ ಬಹಳ ದೊಡ್ಡದು, ಮೆಟೀರಿಯಲ್ ವರ್ಲ್ಡ್. ಪ್ರಾಪಂಚಿಕವಾಗಿರ್ತಾರೆ, ಸ್ಥೂಲವಾಗಿರ್ತಾರೆ. ಅವರೆಲ್ಲ ಮೆಟೀರಿಯಲ್ ಮೂಲಕನೇ ಎಲ್ಲರನ್ನೂ ಜಡ್ಜ್ ಮಾಡ್ತಾರೆ. ಅವ್ರ ಬಲ ಎಷ್ಟು? ಬೇಗ ಬಲ ಕಮ್ಮಿ ಆಗುತ್ತೆ. ಯಾಕೆಂದರೆ ಮೆಟೀರಿಯಲ್ ಏನು ಬಲ ಇದೆ, ಇಂದ್ರಿಯಕ್ಕೇನು ಬಲ ಇದೆ ಅಲ್ವಾ? ಇಂದ್ರಿಯಗಳೇ ಅವರಿಗೆ ಸರ್ವಸ್ವ, ಇಂದ್ರಿಯ ಭೋಗವೇ ಸರ್ವಸ್ವ, ಇಂದ್ರಿಯ ಸುಖವೇ ಸರ್ವಸ್ವ. ಇಂದ್ರಿಯ ಹೇಳಿದ್ದೇನೆ, ಆದರೆ ಇಂದ್ರಿಯಕ್ಕೆ ಒಂದು ಲಿಮಿಟ್ ಇದೆಯಲ್ಲ, ಆ ಪವರ್ ಕೂಡ ಲಿಮಿಟ್ಟು. ಮನೋಬಲ ಇರೋರು ಸ್ವಲ್ಪ ಅವ್ರಿಗಿಂತ ಬಲವಾಗಿರ್ತಾರೆ, ಆದರೆ ಚಂಚಲವಾಗಿರೋದ್ರಿಂದ ಅವ್ರಿಗಿಂತನೂ ಏನೂ ಮಾಡೋಕ್ಕಾಗಲ್ಲ. ಮನೋಬಲ ಅಂದರೆ ಇವತ್ತು ಮಾಡೋಕ್ಕಿಷ್ಟ, ಇನ್ನೊಂದು ಕ್ಷಣದಲ್ಲಿ ಮಾಡೋಕ್ಕಿಷ್ಟ ಇಲ್ಲ. ಆ ಥರ ಚಂಚಲತೆ ಇರೋದ್ರಿಂದ ಪವರ್ ಏನು? ಫ್ಲಿಕ್ಕರಿಂಗ್ ಪವರ್, ಅದು ಕೂಡ ಪ್ರಯೋಜನ ಆಗಲ್ಲ. ಆದರೆ ಬುದ್ಧಿ ಇರೋರು ಏನು ಮಾಡ್ತಾರೆ? ಹಠದಿಂದ ಮಾಡ್ತಾರೆ, ಅದು ಛಲ, ಅದು ವಿಲ್. ಐ ವಿಲ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ ಮಾಡ್ತಾರೆ. ಆದರೆ ಅಲ್ಲಿ ಐ ಇರುತ್ತೆ. ಐ ಜೊತೆಗೆ ಡ್ಯಾಶ್ 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 ಏನೇ ಇದ್ದರೂ ಕೂಡ ಅದು ವಿಲ್ ಪವರು, ಅದಕ್ಕೂ ಲಿಮಿಟ್ ಇದೆ. ಯಾಕೆ ಅಂದರೆ ನಿಮ್ಮನ್ನು ಎಲ್ಲಿವರೆಗೂ ನಾನು ಮಾಡ್ತೀನಿ ಅಂದ್ಕೊಳ್ತೀರೋ ಮಾಡ್ತೀರಾ. ಸ್ವಲ್ಪ ಆಗದೆ ಇದ್ದರೆ ಡಿಪ್ರೆಸ್ ಆಗುತ್ತೆ, ಬೇಜಾರಾಗುತ್ತೆ, ಯಾರೂ ಹೊಗಳಿಲ್ಲ, ಏನೂ ಕೊಡಲಿಲ್ಲ, ಮಾಡಿ ಏನು ಪ್ರಯೋಜನ, ಯಾವ ಪುರುಷಾರ್ಥಕ್ಕಾಗಿ ಮಾಡಿದೆ, ಈ ಥರ ನಿಮ್ಮ ಬಗ್ಗೆನೇ ನಿಮಗೆ ಏನು ಬೇಕು, ಮನ್ನಣೆ ಬೇಕು, ಸಿಗಲ್ಲ, ಗೌರವ ಬೇಕು, ಸಿಗಲ್ಲ, ಪ್ರಮೋಷನ್ ಬೇಕು, ಸಿಗಲ್ಲ, ಕಷ್ಟಪಟ್ಟು ಮಾಡಿದ್ದೀನಿ, ನನಗೇನು ಸಿಕ್ಕಿದೆ, ಈ ಒಂದು ಡಿಪ್ರೆಷನ್ಗೆ ಹೋಗುತ್ತೆ. ಆ ವಿಲ್ ಪವರು ಕೂಡ ಒಂದು ಲಿಮಿಟ್ ಇದೆ. ಆದರೆ ವಿಲ್ ಬರೋಕ್ಕೆ ಇನ್ನೊಂದು ಪವರ್ ಇದೆ, ಕಾನ್ಷಿಯಸ್ ಆಗಿ ನಮಗೆ ಒಳಗಿಂದ ಬರುತ್ತೆ. ನಮಗೆ ಈ ಹೊರಗಡೆ ಪ್ರಪಂಚನೂ ಅಲ್ಲ, ಎಮೋಷನೂ ಅಲ್ಲ, ಥಾಟು ಅಲ್ಲ. ಸಮ್ ಕೈಂಡ್ ಆಫ್ ಇಂಟ್ಯೂಷನ್ ಫ್ರಮ್ ಇನ್ಸೈಡ್ ಗಿವ್ಸ್ ಯು ದಿ ಹೋಪ್. ಹೋಪ್ ಅಂದರೆ ಇದೊಂದು ಲೈಟ್ ಥರ. ಹೋಪ್, ಬದುಕಬೇಕು, ಬದುಕ್ತೀನಿ ಅನ್ನೋ ಹೋಪು, ಟ್ರಸ್ಟ್, ಹೋಪ್. ಇಲ್ಲಿ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಆತ್ಮದ ಗೌರವ,
ಇದು ನಾನು ಮಾಡ್ತೀನಿ ಅಂತಲ್ಲ, ಇದು ಒಳಗಡೆಯಿಂದ ಯಾವುದೋ ಒಂದು ಶಕ್ತಿ ಪ್ರಾಂಪ್ಟ್ ಮಾಡುತ್ತೆ. ಈ ಪವರ್ ಇದ್ದವರು ಯಾವ ಯುದ್ಧ ಭೂಮಿನಲ್ಲಿ ಅವ್ರಿಗೇನೂ ಆಗಲ್ಲ, ಅವ್ರು ಗೆದ್ದು ಬರ್ತಾರೆ. ಯಾಕೆ? ಅವ್ರಿಗೆ ಪರಮಾತ್ಮನಿಗೆ ಕನೆಕ್ಟ್ ಮಾಡಿರ್ತಾರೆ ಅವರು. ನಾನು ಇದ್ದೀನಿ, ನಾನು ಇರ್ತೀನಿ, ನಾನು ಹೋಗ್ತೀನಿ, ವಾಪಸ್ಸು ಗೆದ್ದು ಹೋಗ್ತೀನಿ ಅನ್ನೋದು ಒಂದು ಇರುತ್ತಲ್ಲ, ಅದು ಛಲ ಅಲ್ಲ, ನಾವು ಉಪಯೋಗಿಸ್ಕೋಬೋದು. ಆದರೆ ಪರಮಾತ್ಮ ಅವನಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅವರು ಗೆದ್ದು ಬರ್ತಾರೆ. ಆ ಕಾನ್ಫಿಡೆನ್ಸು, ಅಫರ್ಮೇಷನ್ಸು ಇದೆಲ್ಲ ಬಹಳ ಕಮ್ಮಿ ಜನಕ್ಕಿರೋದು. ಧ್ಯಾನದಲ್ಲಿ ಸೋರ್ಸ್ನ ಕನೆಕ್ಟ್ ಮಾಡೋದ್ರಲ್ಲಿ, ಒಳ್ಳೆ ಜ್ಞಾನದಲ್ಲಿ ಅದನ್ನು ಪಡ್ಕೊಂಡಿರೋರು ಬಹಳ ರೇರು. ಅಂಥವ್ರಿಗೆ ಏನು ಯಾರೂ ಮುಟ್ಟಕ್ಕಾಗಲ್ಲ. ಅವರು ಒಳಗಿನ ಶಕ್ತಿಯಿಂದ ಕೆಲಸ ಮಾಡ್ತಾರೆ, ಪರಮಾತ್ಮನ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಅವನಿಗೆ ಇವ್ರು ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಅವನು ಉಪಯೋಗಿಸ್ತಾನೆ ಅವ್ರನ್ನ, ಅವನು ಕಾಪಾಡ್ತಾನೆ ಅವ್ರನ್ನ. ಸಪ್ರೆಸ್ ಮಾಡಿರೋದನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಉದಾಹರಣೆ ಕೊಡಿ. ನಾವು ಯಾವಾಗ ನಮ್ಮ ಮನಸ್ಸು ಟೆನ್ಷನ್ನಲ್ಲಿರುತ್ತೆ, ಕಾನ್ಫ್ಲಿಕ್ಟಲ್ಲಿರುತ್ತೆ, ತೊಡಕಲ್ಲಿ ಒದ್ದಾಡ್ತಿರುತ್ತೆ, ಏನೋ ಥಿಂಕ್ ಮಾಡ್ತಿರುತ್ತೆ, ಓವರ್ ಥಿಂಕಿಂಗ್, ಸ್ಟ್ರೆಸ್ ಇದೆಲ್ಲ ನಡೀತಾ ಇರುತ್ತೆ ಮನಸ್ಸಲ್ಲಿ. ಅದು ಆವಾಗ ನಾವು ಎಷ್ಟೋ ಎಕ್ಸ್ಪ್ರೆಸ್ ಮಾಡೋಲ್ಲ, ಅದೇ ಟೆನ್ಷನ್ ಆಗೋದು. ಟೆನ್ಷನ್ ಏನು? ಇಟ್ ಈಸ್ ರಿಪ್ರೆಷನ್. ಟೆನ್ಷನ್ ಅಂದ್ರೇ ರಿಪ್ರೆಷನ್, ಆಂಗ್ಸೈಟಿ ಅಂದ್ರೇ ರಿಪ್ರೆಷನ್. ಯಾವ್ಯಾವುದನ್ನು ನಿಮಗೆ ಹೊರಗಡೆ ಹಾಕೋಕ್ಕೆ ತಾಕತ್ತಿಲ್ಲ, ಹೊರಗಡೆ ಹಾಕೋಕ್ಕೆ ಧೈರ್ಯ ಅಂತ ಹೇಳ್ತಾರೆ, ಅಥವಾ ಫೇಸ್ ಮಾಡೋಕ್ಕಾಗಲ್ಲ, ವೀಕ್ ಆಗಿರ್ತೀರ ಮೈಂಡು, ಆವಾಗ ನಿಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಭಯ, ನನ್ನ ಮರ್ಯಾದೆ ಹೋಗುತ್ತೆ ಅಂತನೋ, ಅಥವಾ ಯಾರಾದರೂ ನನಗೇನಾರು ಅಂದ್ಬಿಡ್ತಾರೆ ಅಂತಲೋ, ಅಥವಾ ಏನೋ ಹಿಂಜರಿಯೋದು ಅಂತಾರೆ, ಕವರ್ಡ್. ಅವಾಗೇನಾಗುತ್ತೆ, ಎಲ್ಲ ಒಳಗಡೆ ಹಾಕ್ಕೊಂಡ್ಬಿಡ್ತೀವಿ. ಮೇಲ್ಗಡೆ ನೋಡೋಕ್ಕೆ ಏನಿಲ್ಲ, ಕಾಮಾಗಿದ್ದಂಗೆ ಇರುತ್ತೆ, ಒಳಗಡೆ ಆಟಮ್ಮ ಥರ ಒಳಗಡೆ ಕುದೀತಾ ಇರುತ್ತೆ. ಈ ಸಪ್ರೆಷನ್ ತುಂಬ ಕೆಟ್ಟದ್ದಿದು. ಇದು ಕೊನೆಯಲ್ಲಿ ಇಂಥ ಡಿಪ್ರೆಷನ್ಗಳೇ ಕಾಯಿಲೆ ಆಗಿ ಪರಿವರ್ತನೆ, ದೇಹದ ಮೇಲೆ ಮನಸ್ಸಿನ ಮೇಲೆ ಕಾಯಿಲೆ ಆಗುತ್ತೆ. ಅದಕ್ಕೆ ಮೆಡಿಟೇಷನ್ ಅನ್ನೋದೇನೇ ಎಕ್ಸ್ಪ್ರೆಷನ್. ಧ್ಯಾನದಲ್ಲಿ ರಿಲ್ಯಾಕ್ಸ್ ಮಾಡ್ತೀವಿ ಬಾಡಿನ, ಅದರಲ್ಲಿರೋ ಕಸ ಎಲ್ಲ ಹೊರಗೆ ಬರುತ್ತೆ. ಹಾಗೆ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ತೀವಿ, ಅದರಲ್ಲಿರೋ ಕಸ ಎಲ್ಲ ಹೊರಗೆ ಬರುತ್ತೆ. ಎಕ್ಸ್ಪ್ರೆಷನ್. ಇವಾಗ ನಿಮ್ಮಲ್ಲಿ ಒಂದು ಆಸೆ ಹೇಳ್ತು, ಆಸೆ ನಡೀಲಿಲ್ಲ, ಅದು ಹಾಗೆ ಒತ್ತಿಟ್ಕೊಂಡಿದ್ರೆ ಅದು ಸಪ್ರೆಷನ್. ಅದು ಹೊರಗಡೆ ಬರಬೇಕಾದ್ರೆ, ಯಾವುದಾದ್ರೂ ಒಂದು ರೀತಿ ಹೊರಗಡೆ ಬರಬೇಕಾದ್ರೆ ನಿಮ್ಮಲ್ಲಿ ಆಸೆಗಳು ಚಿಕ್ಕ ಪುಟ್ಟದಿರುತ್ತೆ, ಅವೆಲ್ಲನೂ ತುಂಬ ದೊಡ್ಡದಾಗಿ ಅದನ್ನು ಹಿಡ್ಕೊಂಡಿರೋದ್ರಿಂದ ಭಾರ ಆಗ್ತಾ ಇರುತ್ತೆ. ಅಲ್ಲಿ ಏನಿಲ್ಲ. ಆದರೆ ಕೆಲವು ಆಸೆಗಳನ್ನು ನಾವು ಹೊರಗೆ ಹಾಕ್ತೀವಿ. ಇವಾಗ ಈ ಮಕ್ಕಳಿಗೇನೋ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಮಾಡೋಕ್ಕಾಗಿರಲ್ಲ, ಅದು ಹಾಗೆ ಒಳಗಡೆಯೋ ಮಾಡಲಿಲ್ಲ ಅಂತ ಕೊರಿತಾ ಇರುತ್ತೆ. ಅದನ್ನು ನಿಮಗೆ ಕೊರಿತಾ ಇರೋದು ನಿಮ್ಮ ಮಕ್ಕಳಿಗೆ ಮಾಡಲಿಲ್ಲ ಅಂತ, ಏನೋ ಮಾಡಲಿಲ್ಲ, ನಾನು ಇದನ್ನು ಕೊಡಲಿಲ್ಲ ಅಂತ, ಅದನ್ನು ಕೊಟ್ಟುಬಿಡಿ ಬೇರೆ ಯಾರಿಗಾರು. ಎಕ್ಸ್ಪ್ರೆಷನ್ ಅಂದಾಗ ಅಲ್ಲಿ ಆ ನಿಸ್ವಾರ್ಥವಾಗಿ ನಾವು ಬಿಹೇವ್ ಮಾಡ್ತೀವಿ, ನಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಆಸೆಗಳು ಹೋಗಿ ಆಕಾಂಕ್ಷೆಗಳಾಗಿ ಪರಿವರ್ತನೆ ಆಗೋದು ಕೂಡ ಒಂದು ಎಕ್ಸ್ಪ್ರೆಷನ್ಗೆ ಕಾರಣ. ನಾವು ಯಾವಾಗ ಮನಸ್ಸಲ್ಲಿ ಬುದ್ಧಿನಲ್ಲಿ ಹಿಡ್ಕೊಂಡಿರೋದನ್ನೆಲ್ಲ ನಾವು ಹೃತ್ಪೂರ್ವಕವಾಗಿ ಅದನ್ನು ಹೊರಗಡೆ ಹಾಕಿದಾಗ ನಮ್ಮಿಂದ ಒಳ್ಳೆ ಕೆಲಸಗಳಾಗುತ್ತೆ. ಗ್ರೀಡಿನೆಸ್ಸಿಂದ ಹಿಡ್ಕೊಂಡಿರ್ತೀವಿ, ನಾವು ಹೃತ್ಪೂರ್ವಕವಾಗಿ ಅದನ್ನು ಏನಾದ್ರು ಆ ಒಳ್ಳೆಯದಾಗಲಿ ಅಂತ ಅದನ್ನು ಕೊಟ್ಬಿಟ್ಟಾಗ ಎಕ್ಸ್ಪ್ರೆಸ್ ಆಯಿತು. ಕೊಡುವ ಸ್ವಭಾವ ಈಸ್ ಎನ್ ಎಕ್ಸ್ಪ್ರೆಷನ್. ಯಾರು ಧ್ಯಾನ ಮಾಡ್ತಾರೆ, ಅವರು ಇನ್ಕ್ಲೂಡ್ ಮಾಡ್ಕೊಳ್ತಾರೆ, ಅವರು ಕೊಡೋದ್ರಲ್ಲಿ ಅವರು ಚಿಕ್ಕದೆಲ್ಲ ತೃಪ್ತಿ ಆಗೋಗುತ್ತೆ. ಏನೇನು ಹಿಡ್ಕೊಂಡಿದ್ರು ಅದೆಲ್ಲ ಹೊರಟೋಗುತ್ತೆ. ಅದು ನಾವೇ ಕಂಡ್ಕೋಬೇಕು. ಎಕ್ಸ್ಪ್ರೆಷನ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಫೀಲಿಂಗ್ಸ್, ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್, ಎಕ್ಸ್ಪ್ರೆಷನ್ ಆಫ್ ಯುವರ್ ಅಫರ್ಮೇಷನ್ಸ್, ಏನೇನಿದೆ ಒಳಗಡೆ ಅದನ್ನೆಲ್ಲನೂ ಬೇರೆಯವರಿಂದ ನಾವು ಮಾಡಿಲ್ಲ, ಅವ್ರು ಮಾಡ್ತಾಯಿದ್ರೆ ಖುಷಿ ಪಡೋದ್ರಿಂದ ಎಕ್ಸ್ಪ್ರೆಸ್ ಆಗೋಗುತ್ತೆ. ನಾನೇ ಮಾಡಬೇಕು ಅಂತಿಲ್ಲ ಅದು. ಅಮ್ಮ, ಈ ಸಹಜ ವಿದ್ಯೆ ಅಂತಂದ್ರೆ ಯಾವುದು ಅಮ್ಮ? ಸಹಜ ಅಂದ್ರೇ ಅದರಲ್ಲಿ ಗೊತ್ತಾಗುತ್ತೆ, ನ್ಯಾಚುರಲ್. ಯಾವುದು ಇದೆ ಇರೋದನ್ನು ಪಡ್ಕೊಳ್ಳೋದು. ಅದಕ್ಕೆ ನಾವು ಹೇಳ್ತೀವಿ, ಸತ್ಯವಾದದ್ದು, ಸಹಜವಾದದ್ದು,
ಸರಳವಾದದ್ದು. ಇದು ಇರೋದು, ಇದಕ್ಕೆ ನಾವು ಆಯಾಸ ಪಡಬೇಕಾಗಿಲ್ಲ, ಯಾವ ಒಂದು ಎಫರ್ಟು ಹಾಕಬೇಕಾಗಿಲ್ಲ. ನಾವು ಎಫರ್ಟ್ಲೆಸ್ ಆಗಿ ಇರೋದನ್ನು ಅಟೈನ್ಮೆಂಟ್ ಅಂತಾರೆ, ಗಳಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಕಂಡುಕೊಳ್ಳೋದಿದೆಯಲ್ಲ, ಈ ವಿದ್ಯೆ ಸಹಜ ವಿದ್ಯೆ. ಸಹಜ ವಿದ್ಯೆ ಎಲ್ಲರಿಗೂ ಸಹಜವಾಗಿ ಇದೆ. ಆದರೆ ನಮ್ಮ ಅಜ್ಞಾನದ ಕತ್ತಲು ಆ ಸಹಜವಾದ ಬೆಳಕನ್ನು ಮುಚ್ಚಿದೆ. ಆ ಸಹಜ ವಿದ್ಯೆ ಅಂದಾಗ ಸಹಜವಾಗಿಯೇ ಅದು ಹೋಗಬೇಕು. ಅದಕ್ಕೆ ನಾವು ನಮ್ಮ ಕತ್ತಲನ್ನು ಹೇಗೆ ಆ ಬೆಳಕಿನಿಂದ ನಾವು ಹೋಗಿಸ್ಕೊಳ್ತೀವೋ ಹಾಗೆ ಗುರುವಿನ ಸಹಾಯದಿಂದ ನಾವು ಸಹಜವಾಗಿರೋದ್ರಿಂದ, ಅಂದರೆ ಸ್ಪಿರಿಚುಯಾಲಿಟಿ ಪ್ರಾರಂಭ ಆಗೋದೇನೆ ನಾವು ಸಹಜವಾಗಿರೋದ್ರಿಂದ. ಮೊದಲನೆಯ ಹೆಜ್ಜೆ ನಾಟಕ ಮಾಡೋದನ್ನು ನಿಲ್ಲಿಸಿ ಹೇಗಿದೆಯೋ ಹಾಗೆ ಇದ್ದು, ಏನಿದೆಯೋ ಅದರ ಜೊತೆ ಇದ್ದು, ಏನು ಆಗ್ತಾ ಇದೆಯೋ ಅದನ್ನು ಸರಿ ಅಂತ ಒಪ್ಕೊಳ್ಳೋದೇ ಅಲ್ವಾ ಇವೆಲ್ಲ ಇರುವಂತಹ ಭಗವದ್ಗೀತೆಗಿಂತ ಯಾವುದು ಸಹಜ ವಿದ್ಯೆ? ಜೀವನದಲ್ಲಿ ಪ್ರತಿನಿತ್ಯ ನಾವು ಬಳಸೋದೇ ಸಹಜ ವಿದ್ಯೆ.